ಈ ವಿಡಿಯೋದಲ್ಲಿ ನಾವು ICSE 10th ಕನ್ನಡ ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ಗರತಿಯ ಹಾಡುಗಳು ಈ ಪದ್ಯದ ಸಾರಾಂಶವನ್ನು ನೋಡೋಣ. ಇದು ಒಂದು ಜನಪದ ಪದ್ಯ. ಜನಪದ ಅಂದ್ರೆ ಬಾಯಿಂದ ಬಾಯಿಗೆ ಹರಡಿದ ಗೀತೆಗಳು, ಅದನ್ನ ಜನಪದ ಅಂತಾರೆ. ಇದಕ್ಕೆ ಯಾರು ಒಬ್ಬ ಪೊಯೆಟ್ ಅಂತ ಇರಲ್ಲ, ಇದನ್ನ ಅದಕ್ಕೆ ಜನಪದ ಗೀತೆ ಅಂತಾರೆ. ಈ ಪೊಯಮ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಅದನ್ನು ನೋಡಿ. ಇದು ಬರೀ ಸಮ್ಮರಿ ಮಾತ್ರ. ಈಗ 1ನೇ ಪದ್ಯ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರಿ ಹಾಂಗ, ಕುಲ್ಲರ ಗೆಳೆತನ ಮಾಡಿದರೆ ನನ್ನ ಕಂದ ಸಲ್ಲದ ಮಾತು ಬರುತ್ತಾವು. ಇಲ್ಲಿ ತಾಯಿಯು ತನ್ನ ಮಗು ಎಂಥವರ ಜೊತೆ ಗೆಳೆತನ ಮಾಡಬೇಕೆಂದು ಹೇಳುತ್ತಾಳೆ. ಒಳ್ಳೆಯವರ ಜೊತೆಯ ಗೆಳೆತನ ಕಲ್ಲು ಸಕ್ಕರೆಯಂತೆ ಸವಿಯಾಗಿ ಎಲ್ಲರಿಗೂ ಇಷ್ಟವಾಗುವಂತೆ ಇರುತ್ತೆ. ಮತ್ತೆ ಕುಲ್ಲರ ಅಂದ್ರೆ ಕೆಟ್ಟವರ ಜೊತೆ ಗೆಳೆತನ ಮಾಡಿದ್ರೆ ನಾವು ತಪ್ಪು ಮಾಡದಿದ್ರು ಅವರು ನಮ್ಮ ಗೆಳೆಯರೆಂಬ ಕಾರಣದಿಂದ ಬೇಡದ ಅಪನಿಂದೆಗೆ ಗುರಿಯಾಗಬೇಕಾಗುತ್ತದೆ. ಈ ರೀತಿಯಾಗಿ ಗರತಿಯು ಗೆಳೆಯರ ಮತ್ತೆ ಗೆಳತಿಯರ ಆಯ್ಕೆಯಲ್ಲಿ ಯಾವ ರೀತಿಯಾದ ಜಾಣ್ಮೆ ತೋರ್ಬೇಕು ಮಗು ಅಂತ ತನ್ನ ಮಗುಗೆ ಹೇಳ್ತಾ ಇರ್ತಾಳೆ ಈ ಪದ್ಯದಲ್ಲಿ. ಈಗ 2ನೇದು. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳಾಯ್ತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿಗಳೆಯ. ನಾವು ಹುಟ್ಟಿ ಬರುವಾಗ ಏನನ್ನು ತರಲ್ಲ, ಮತ್ತೆ ಸಾಯುವಾಗ ಏನನ್ನು ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಹುಟ್ಟು ಸಾವಿನ ಮಧ್ಯದಲ್ಲಿರುವ ಈ ಜೀವನದಲ್ಲಿ ಅದೆಷ್ಟೋ ರೀತಿಯ ಕಷ್ಟ ಹೋರಾಟಗಳಲ್ಲಿ ಈ ದೇಹ ಸುಟ್ಟಿರುವ ಸುಣ್ಣದ ಬೂದಿ ರೀತಿ ಸುಣ್ಣ ಸುಟ್ಟಿದಾದ್ಮೇಲೆ ಬೂದಿ ಆಗಲ್ಲ, ಹರಳಾಗುತ್ತೆ. ಇಲ್ಲಿ ನಾನು ಬೂದಿ ಅಂತ ಬರ್ತಿದ್ದೀನಿ. ಹರಳಿನ ರೀತಿ ಆಗುತ್ತೆ. ಈ ಹುಟ್ಟು ಸಾವುಗಳ ಚಕ್ರದಿಂದ ಬಿಡಿಸಿ ಕಾಪಾಡಪ್ಪ ತಂದೆ ಅಂತ ದೇವರನ್ನ ಗರತಿ ಬೇಡ್ಕೋತಾಳೆ. ಈಗ 3ನೇದು. ತೌರೂರು ದಾರಿಯಲ್ಲಿ ತೆಗೆಸಣ್ಣ ಬಾವಿಯ ಅಕ್ಕ ತಂಗಿರು ತಿರುಗಾಡೋ ಹಾದಿಲಿ ತೆಗೆಸಣ್ಣ ಕಲ್ಯಾಣದ ಕೊಳಗಳ. ಒಬ್ಬ ಹೆಣ್ಣು ಮಗಳಿಗೆ ನಮ್ಮ ಈ ಜಾನಪದ ಗೀತೆಗಳಲ್ಲಿ ಊರಿನಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಆ ಹೆಣ್ಣು ಮಗಳಿಗೆ ತನ್ನ ತವರಿನ ಮೇಲೆ ಯಾವ ರೀತಿಯ ಕಾಳಜಿ ಇದೆ ಅನ್ನೋದು ಈ ಪದ್ಯ ವಿವರಿಸುತ್ತೆ. ಹಳ್ಳಿಗಳಲ್ಲಿ ನಮಗೆ ಕಲ್ಯಾಣಿ ಮತ್ತೆ ಕೊಳಗಳು, ವಾಟರ್ ಸೋರ್ಸಸ್, ಕೆರೆಗಳು ಇವೆಲ್ಲ ಇರುತ್ತೆ. ಇಲ್ಲಿ ಮದುವೆಯಾದ ಹೆಣ್ಣು ತನ್ನ ತವರಿನ ದಾರಿಯಲ್ಲಿ ಕುಡಿಯುವ ನೀರಿಗಾಗಿ ಬಾವಿ ತೋಡ್ಸಣ್ಣ ಅಂತ ಮನವಿ ಮಾಡ್ತಾಳೆ ಅವರ ಅಣ್ಣನಿಗೆ. ಹಾಗೆಯೇ ಊರ ಅಕ್ಕ ತಂಗಿರಿಗಾಗಿ ಜನರು ಓಡಾಡುವ ದಾರಿಯಲ್ಲಿ ಕಲ್ಯಾಣಿ ಕೊಳಗಳ ತೆಗೆಸು ಎಂದು ತನ್ನಣ್ಣನನ್ನು ಕೇಳುವುದರ ಮೂಲಕ ಆಕೆ ತನ್ನ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸ್ತಾಳೆ ಈ ಪದ್ಯದಲ್ಲಿ. ಈಗ 4ನೇದು. ಮಕ್ಕಳಿಗೆ ತಾಯಾಸೆ ಹಕ್ಕಿಗೆ ಗೂಡಾಸೆ, ಬಿತ್ತಿದ ಬೆಳೆಗೆ ಮಳೆಯಾಸೆ ಕಂದಮ್ಮ ಹತ್ತಿರ ಇರಲು ನನಗಾಸೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಭದ್ರತೆಯ ಆಸರೆ ಬೇಕಾಗುತ್ತೆ. ಒಬ್ಬರ ಜೊತೆ ನಾವು ಸೇಫ್ ಆಗಿದ್ದೀವಿ ಅಂತ ಅನ್ಸ್ಬೇಕು. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಇದು ಅತ್ಯಗತ್ಯ. ತಾಯಿಯ ಮಡಿಲಲ್ಲಿ ಸ್ವರ್ಗ ಸುಖ ಕಾಣುವ ಮಕ್ಕಳಿಗೆ ತಾಯಿ ಮೇಲೆ ಆಸೆ ಇರುತ್ತೆ ಅಲ್ವಾ. ಹಕ್ಕಿಯ ಜೀವನಕ್ಕೆ ಗೂಡು ಒಂದು ಆಸರೆ, ಅದಕ್ಕೆ ಹಕ್ಕಿಗೆ ಗೂಡಿನ ಮೇಲೆ ಆಸೆ. ಬಿತ್ತಿದ ಬೆಳೆಗೆ ಮಳೆಯ ಮೇಲೆ ಆಸೆ, ಏಕೆಂದ್ರೆ ಮೊಳಕೆ ಹೊಡೆದು ಬೇರು ಬಿಡೋದಕ್ಕೆ ನೀರು ಅತ್ಯಗತ್ಯ. ನೀರಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಬೇರು ಬಿಡೋದಕ್ಕೆ. ಈ ರೀತಿ ಒಂದು ಜೀವ ಇನ್ನೊಂದು ಜೀವಕ್ಕೆ ಕಾತರಿಸುವಂತೆ ತಾಯಿಯು ಅನುದಿನವೂ ಅನುಕ್ಷಣವೂ ತನ್ನ ಮಗು ತನ್ನ ಬಳಿ ಇದ್ದರೆ ಸುರಕ್ಷಿತವಾಗಿ ನೋಡ್ಕೊಳ್ಳುತ್ತೇನೆಂಬ ಭರವಸೆ ಇರುತ್ತೆ. ಅದಕ್ಕೆ ತಾಯಿಗೆ ತನ್ನ ಮಕ್ಕಳು ತನ್ನ ಹತ್ರ ಇರಬೇಕು ಅಂತ ಆಸೆ. ಈಗ ನೆಕ್ಸ್ಟ್ ಪದ್ಯ 5ನೇದು. ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲಕಾಯಿ, ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ. ಗರತಿಯು ತನಗೆ ಹೆಣ್ಣು ಮಗಳೇ ಬೇಕಂತ ದೇವರಲ್ಲಿ ಬೇಡ್ಕೋತಾಳೆ. ಯಾಕೆ ಬೇಕಂತ ಬೇಡ್ಕೊಂತಾಳೆ? ಹೆಣ್ಣು ಮಕ್ಕಳು ಹುಟ್ಟಿದ ಮತ್ತು ಮೆಟ್ಟಿದ ಅಂದ್ರೆ ಮದುವೆಯಾದ ಮನೆ, 2 ಮನೆಗಳನ್ನ ಬೆಳಗುತ್ತಾರೆ. ಅಂತಹ ಹೆಣ್ಣು ಮಕ್ಕಳನ್ನು ಪಡೆಯುವುದು ಒಂದು ಪುಣ್ಯದ ಫಲ. ಮದುವೆಯಾದ ನಂತರ ಬೇರೆಯವರ ಮನೆಗೆ ಬೆಳಕಾಗಿ ಹೋಗುವ ಹೆಣ್ಣು ಮಗಳು ಶ್ರೇಷ್ಠ. ಅಂತಹ ಶ್ರೇಷ್ಠ ಮಗಳನ್ನು ಕೇಳಿಕೊಂಡು ಬೇರೆಯವರ ಮಗನು ಅಂದ್ರೆ ಬೇರೆ ಇನ್ನೊಂದು ಕುಟುಂಬದಿಂದ ಒಬ್ಬ ಗಂಡು ಮಗನು ತನ್ನ ಮನೆಗೆ ಬರುವಂತಹ ಹೆಣ್ಣು ಮಕ್ಕಳನ್ನ ತನಗೆ ಸಂತಾನವಾಗಿ ಪ್ರಾಪ್ತಿ ಮಾಡಬೇಕು ಅಂತ ಶಿವನನ್ನ ಬೇಡ್ಕೊಡ್ತಾಳೆ ಗರತಿ. ಅಂದ್ರೆ ಒಬ್ಬ ಹೆಣ್ಣು ಮಗಳು ಮದುವೆಯಾಗುವ ಮೊದಲು ತನ್ನ ತವರಿನಲ್ಲಿ ಮನೆನ
ತನ್ನ ತಂದೆ ತಾಯಿಯನ್ನ ನೋಡ್ಕೋತಾಳೆ. ಒಂದು ಸಲ ಮದುವೆ ಆದಮೇಲೆ ಇನ್ನೊಂದು ಮನೆಯ ರೆಸ್ಪಾನ್ಸಿಬಿಲಿಟಿ, ಅದರ ಜವಾಬ್ದಾರಿಯನ್ನು ವಹಿಸಿ ಅದನ್ನ ಸರಿಯಾಗಿ ನಿರ್ವಹಿಸ್ತಾಳೆ. ಆ ರೀತಿ ಒಂದು ಹೆಣ್ಣು ಮಗಳು ತುಂಬಾ ಒಳ್ಳೆಯ ರೀತಿಯ ಗುಣ ರೀತಿ ನಡತೆಯಿಂದ ಇದ್ರೆ ಇನ್ನೊಬ್ಬರ ಬೇರೆಯವರು ಬಂದು ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕೊಡಿ ಅಂತ, ನಮ್ಮ ಮಗನಿಗೆ ಕೊಡಿ ಅಂತ ಕೇಳ್ತಾರೆ. ಸೊ ಆ ರೀತಿ ಬೇರೆಯವ್ರ ಮಗನು ನನ್ನ ಮನೆಗೆ ಬಂದು ಈ ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೋತೀನಿ ಅಂತ ಕೇಳೋ ರೀತಿ ಅವರು ನನ್ನ ಮನೆಗೆ ಬರಬೇಕು ಅಂತ ಈ ಪದದಲ್ಲಿ ಹೇಳಿದ್ದಾರೆ. ಈಗ ನೆಕ್ಸ್ಟ್ 6ನೇದು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಇಲ್ಲಿ ತಾಯಿ ತನ್ನ ಮಗುವಿನ ಬಗ್ಗೆ ಉನ್ನತವಾದ ಆಶಯವನ್ನು ಇಟ್ಟುಕೊಂಡಿರುವುದನ್ನು ನೋಡಬಹುದು. ಧರ್ಮ ಅಂದ್ರೆ ಆಚಾರ ವಿಚಾರ ನೀತಿ ನಿಯಮಗಳಿಂದ ಬದುಕುವುದು. ತನ್ನ ಮಗು ಅಂತಹ ಆಚಾರಕ್ಕೆ ರಾಜನಂತೆ, ನೀತಿಗೆ ಪ್ರಭುವಿನಂತಿರಬೇಕು. ಮಾತು ತಲೆಯಲ್ಲಿ ಧರಿಸುವ ಶೋಭೆಯನ್ನು ನೀಡುವ ಚೂಡಾಮಣಿಯಂತಿರಬೇಕು. ಹೀಗೆ ತನ್ನ ಮಗು ನಡವಳಿಕೆಯಲ್ಲಿ ಉತ್ತಮತೆಯನ್ನು ಹೊಂದಿ ನೀತಿಯಿಂದ ಬಾಳ್ವೆಯನ್ನು ನಡೆಸಿ ಎಲ್ಲರೊಂದಿಗೆ ಪ್ರೀತಿ ಗೌರವದಿಂದ ಮಾತನಾಡುತ್ತಾ ಜ್ಞಾನದ ಪ್ರತೀಕವಾಗಿ ಜ್ಯೋತಿಯಂತೆ, ಜ್ಞಾನವೆಂಬ ಬೆಳಕನ್ನು ಈ ಜಗತ್ತಿನಲ್ಲಿ ಬೆಳಗಿಸುವ ಜ್ಯೋತಿಯಂತೆ ಆಗಲಿ ಅಂತ ತಾಯಿ ತನ್ನ ಕಂದನನ್ನ ಹಾರೈಸ್ತಾಳೆ. ನೋಡಿ, ಇಲ್ಲಿ ತಾಯಿ ತನ್ನ ಮಗುವಿನ ಬಗ್ಗೆ ಎಷ್ಟೊಂದು ಕಾಳಜಿಯನ್ನ ತೋರಿಸ್ತಾಳೆ. ಮತ್ತೆ ಚೆನ್ನಾಗಾಗ್ಲಿ ನನ್ನ ಮಗಳು ಅಂತ ಎಷ್ಟೊಂದು ಹಾರೈಸ್ತಾಳಲ್ವಾ. ಅದೇ ರೀತಿ ನಮ್ಮ ತಂದೆ ತಾಯಿಗಳು ಕೂಡ ನಮಗೆ ಒಳ್ಳೇದಾಗ್ಲಿ ಅಂತ ಅವರು ಯಾವ್ದಾದ್ರು ನಮ್ಗೆ ತಪ್ಪು ಅನ್ಸ್ಬೋದು, ಆದ್ರೂ ಅವರ ಒಂದು ಮನಸ್ಸಿನಲ್ಲಿ ನಮಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ಯಾವ್ದಾದ್ರೂ ಆಗ್ಲಿ ಅಂದ್ರೆ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಆ ಪರಿಸ್ಥಿತಿ ಇರಲ್ಲ. ಎಸ್ಪೆಷಲಿ ನಿಮ್ಮ ಏಜ್ 10th ಸ್ಟ್ಯಾಂಡರ್ಡ್ ಟೀನೇಜ್ ಮಕ್ಕಳಿಗೆ ಅಂದ್ರೆ ಆ ತಾಳ್ಮೆ ಒಂದೊಂದ್ಸಲ ನಾವು ಕಳ್ಕೊಂತೀವಿ. ನಮ್ಮ ತಂದೆ ತಾಯಿ ನಮ್ಮ ಬಗ್ಗೆ ಒಳ್ಳೇದನ್ನೇ ಆಲೋಚನೆ ಮಾಡ್ತಾರೆ, ಆದ್ರೆ ಒಂದೊಂದ್ಸಲ ಅವ್ರಿಗೆ ಗೊತ್ತಿಲ್ಲದೆ ಅದು ನಮಗೆ ಬೇಡ ಅಂತ ಅನ್ಸ್ಬೋದು. ಆಗ ನಾವು ಅವ್ರನ್ನ ಅಪಾರ್ಥ ಮಾಡ್ಕೋಬಾರ್ದು, ಅವ್ರಿಗೆ ತಿಳ್ಕೊಳ್ಳೋ ರೀತಿನಲ್ಲಿ ಹೇಳ್ಬೇಕು. ಸೊ ಈ ಪದದಲ್ಲಿ ತಾಯಿ ತನ್ನ ಮಗುವಿನ ಬಗ್ಗೆ ಇರುವ ಕಾಳಜಿಯನ್ನ, ಯಾವ ರೀತಿ ಫ್ರೆಂಡ್ಶಿಪ್ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಇರಬೇಕು, ತನ್ನ ಪರ್ಸನಾಲಿಟಿ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು, ಅದರ ಬಗ್ಗೆ ಈ ಪದ್ಯದಲ್ಲಿ ಹೇಳ್ತಾಳೆ. ಸೊ ಈ ಪದ್ಯದ ಇಂಗ್ಲಿಷ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ, ಅದನ್ನು ನೋಡಿ. ಇದು ಸಮ್ಮರಿ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕನ್ನಡದಲ್ಲಿ ನೀವು ಆನ್ಸರ್ನ ಬರೀಬೇಕು. ಮತ್ತೆ ನಾನು ಲೆಸನ್ ಪೊಯಮ್ ಇವೆ ಎಲ್ಲ ನಾಟ್ಯಮಯೂರಿದಾಗ್ಲಿ ಸಾಹಿತ್ಯ ಸಂಗಮದಾಗ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಹೇಳ್ತೀನಿ, ಯಾಕಂದ್ರೆ ನೀವು ಕನ್ನಡದಲ್ಲೇ ಬರೀಬೇಕಾಗುತ್ತೆ ಆನ್ಸರ್ನ. ಸೊ ಅದಕ್ಕೆ ಆ ವರ್ಡ್ಸ್ ನಾನು ಎರಡು ಮಿಕ್ಸ್ ಮಾಡಿ ಹೇಳ್ತೀನಿ. ಒಬ್ಬೊಬ್ಬರು ಮಿಕ್ಸ್ ಮಾಡಬೇಡಿ, ಬರೀ ಇಂಗ್ಲಿಷಲ್ಲೇ ಹೇಳಿ, ಇಲ್ಲಾಂದ್ರೆ ಬರೀ ಕನ್ನಡದಲ್ಲೇ ಹೇಳಿ ಅಂತಾರೆ. ಇಲ್ಲ, ನಿಮಗೆ ಆ ಪದಗಳೆಲ್ಲ ಜ್ಞಾಪಕ ಇರಬೇಕು, ಅದಕ್ಕೋಸ್ಕರ ಅಂತ ಈ ರೀತಿ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಈ ಪದ್ಯ ಪಾಠಗಳು ICSE ಕನ್ನಡ ಪದ್ಯ ಪಾಠಗಳು ಗ್ರಾಮರು ಯಾವುದಾದ್ರೂ ಆಗಲಿ ಡೌಟ್ ಬಂದರೆ ಈ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ನಿಮ್ಮ ಎಕ್ಸಾಮ್ ರಿಲೇಟೆಡ್, ಕನ್ನಡ ಎಕ್ಸಾಮ್ ರಿಲೇಟೆಡ್ ಯಾವುದೇ ರೀತಿಯ ಡೌಟ್ಸ್ ಆಗಲಿ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.